ರೇವಣ್ಣ ವಿದ್ಯೆ ಪೊಲೀಸ್ ಪರ್ಸನ್. ಹೆಗಲು ಎಲ್ಲಿದೆ ನೋಡಿ ರೇವಣ್ಣನವರ. ಪೊಲೀಸರ ಒಟ್ಟಿಗೆ ರೇವಣ್ಣನವರ ಪಿಕ್ಚರ್. ಹೆಗಲು ನೋಡಿ, ಸ್ಮೈಲ್ ನೋಡಿ. ಆ ಪೊಲೀಸ್ ಮಾಮ, ಆ ಪೊಲೀಸ್ ಅಣ್ಣ, ಆ ಪೊಲೀಸ್ ಏನಾದರೂ ರೇವಣ್ಣನ ಅಗೇನ್ಸ್ಟ್ ಏನಾದರೂ ಮಾಡ್ಬೋದಾ? ಪಿಕ್ಚರ್ ನಂಬರ್ 1, ಮುಗ್ಧ ರೇವಣ್ಣ. ಮುಗ್ಧ ಮಕ್ಕಳ ಮುತ್ತುರತ್ನವನ್ನು ಹುಟ್ಟಿಸಿದ ರೇವಣ್ಣ. ಮಾಜಿ ಪ್ರಧಾನಮಂತ್ರಿಗಳಿಗೆ ಹುಟ್ಟಿದಂತಹ ರೇವಣ್ಣ. ಒಕ್ಕಲಿಗ ಜನಾಂಗದ ಅತಿದೊಡ್ಡ ಆಸ್ತಿಗಳು. ಈಗ ನೋಡಿ ಪೊಲೀಸ್ ಅವನ ಹೆಗಲ ಮೇಲೆ ಕೈ, ಆ ಸ್ಮೈಲು. ಏನಕ್ಕಂದ್ರೆ ನಾನು ಮಾಡಿದ ಕ್ರಿಮಿನಲ್ ಆಕ್ಟಿವಿಟಿಗಳನ್ನು ನನಗೆ ಸಪ್ಲೈನೂ ನೀವು ಮಾಡಬೇಕು, ನನ್ನ ಮನೆಯ ಪಾತ್ರೆನೂ ನೀವು ತೊಳಿಬೇಕು, ಬಚ್ಚಲು ಮನೆನೂ ನೀವು ತೊಳಿಬೇಕು, ಶೂನೂ ತೊಳಿಬೇಕು, ಪಾಲಿಶ್ ಮಾಡಬೇಕು, ತಲೆ ಹಿಡ್ಕ ಕೆಲಸನೂ ಮಾಡಬೇಕು, ಕಂಪ್ಲೇಂಟು ಡ್ರಾಫ್ಟ್ ಮಾಡಬೇಕು. ಅವರೊಬ್ರು ಕಾರ್ತಿಕ್ ಹೇಳ್ತಾರೆ, ನನ್ನ ಬಸ್ರಿ ಹೆಂಗಸನ್ನು ಪೊಲೀಸ್ ಅವರೇ ಹೋಗಿ ಕರ್ಕೊಂಡ್ಬಂದ್ರು, ಅದಕ್ಕೆ ವಿಡಿಯೋ ರೆಕಾರ್ಡ್ ಕೊಡ್ತಾರೆ. ವಿಡಿಯೋ ಕೊಡ್ತಾರೆ. ರಾತ್ರಿ ಬಸ್ರಿ ಹೆಂಗಸನ್ನು ಹೋಗಿ ಪೊಲೀಸ್ ಅವರು ಮನೆಯಿಂದ ಕರ್ಕೊಂಡು ಬರೋದನ್ನು ರೇವಣ್ಣನವರ, ಭವಾನಿಯವರ, ಪ್ರಜ್ವಲ್ ರೇವಣ್ಣನವರ ಮಾಜಿ ಕಾರು ಚಾಲಕನಾದಂಥ ಕಾರ್ತಿಕ್ ಅವರು, ಯಾರು ಪೆನ್ ಡ್ರೈವ್ ಅಲ್ಲಿ ಹೆಸರು ಬರುತ್ತಲ್ಲ, ಅವರು ಪ್ರೂಫ್ ಸಮೇತ ಕೊಡ್ತಾರೆ. ದರ್ ಇಸ್ ಎ ಕಿಡ್ನಾಪ್ ಕೇಸ್ ಬೈ ಪೊಲೀಸ್ ವಿದೌಟ್ ಎನಿ FIR. ನನ್ನ ಮನೆಗೆ ಹೋಗಿ ನನ್ನ ಬಸ್ರಿ ಹೆಂಗಸನ್ನು ಕರ್ಕೊಂಡ್ ಬರ್ತಾರೆ, ಅದರಿಂದ ನನ್ನ ಮಗು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ರಿಲೇಶನ್ಶಿಪ್. ಈ ಪೊಲೀಸ್ ಅವರು ಯಾವ ಧೈರ್ಯದ ಮೇಲೆ ಅವರು ರೇವಣ್ಣನವರ ಮೇಲೆ ಕೇಸ್ ಹಾಕ್ಬೋದು, ಅಥವಾ ಜನಸಾಮಾನ್ಯರಿಗೆ ಈ ನಾಲಾಯಕ ಪೊಲೀಸ್ಗಳು ಯಾವ ರೀತಿಯಲ್ಲಿ ನ್ಯಾಯ ಕೊಡ್ಬೋದು? ಯಾರು ಎಲ್ಲಿ ಪ್ರಿಂಟ್ ಮಾಡ್ತಾರೋ, ಯಾರು ಎಲ್ಲಿ ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾರೋ, ಯಾವ ಸ್ಟೇಷನ್ ಪ್ರಿಂಟರಿಂದನೇ ಪ್ರಿಂಟ್ಔಟ್ ಬರುತ್ತೋ, ಎಲ್ಲಿ ಅಪ್ಲೋಡ್ ಮಾಡ್ತಾರೋ, ಎಲ್ಲಿ ವಾಟ್ ಯು ಥಿಂಕ್ ವಿ ವಿಲ್ ಗೆಟ್ ಜಸ್ಟಿಸ್? ಮತ್ತೆ ನಾವು ಮಾತಾಡಿದ್ರೆ ಅದೇನಾಗುತ್ತೆ, ಪರ್ಸನಲ್ ಆಗುತ್ತಾ? ಇನ್ನು ನಾವು ಇವರಿಗೆ ಯಾವ ಹೊಗಳ್ಬೇಕಾ? ಶ್ರೀ 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 ದೈವಾಂಶ ಸಂಭೂತ ಅಂತ ಹೇಳ್ಬೇಕಾ? ಅಲ್ಲ, ಇವರೆಲ್ಲ ಅವತರಿಸಿದ್ದು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಹಾಸನವನ್ನು, ಕರ್ನಾಟಕವನ್ನು ಅಂತ ಹೇಳ್ಬೇಕಾ? ಅಲ್ಲ, ನಾವು ಇನ್ನೊಂದು ಪ್ರಧಾನಮಂತ್ರಿ ಇಲ್ಲಿ ಆಗಿ ಹೋಗಿ ಪ್ರಮಾಣ ವಚನ ಸ್ವೀಕರಿಸುವವರೆಗೆ ಕಾಯ್ಬೇಕಾ? ದೇವೇಗೌಡರ ಫ್ಯಾಮಿಲಿಯಿಂದ ಮಾತಾಡಬಾರ್ದಾ? ಮಾತಾಡಿದ್ರೆ ನಾವು ಸರಿ ಇಲ್ವಾ? ನೀವು ಮಾಡಿದ್ದು ಸರಿ, ನಾವು ಮಾತಾಡಿದ್ದು ತಪ್ಪು. ನಿಮ್ಮ ಅಗೇನ್ಸ್ಟ್ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ತಪ್ಪು. ನಿಮ್ಗೆ ಅವ್ರ ಬಗ್ಗೆನೂ ಗೊತ್ತಿರುತ್ತೆ, ಅವ್ರ ಬಗ್ಗೆನೂ ಪೆನ್ ಡ್ರೈವ್ ತೋರಿಸ್ತೀರಿ ನೀವು, ಅವ್ರ ಬಗ್ಗೆನೂ ಡಾಕ್ಯುಮೆಂಟ್ ಸಿಗುತ್ತೆ. ಆಯ್ತು, ಯಾರು ಸರಿ ಇಲ್ಲ, ಲೋಕನೇ ಸರಿ ಇಲ್ಲ, ನೀವು ಸರಿ ಇದ್ದೀರಾ? ದಿಸ್ ಇಸ್ ಪಿಕ್ಚರ್ 1. ನೋಡ್ರಿ ಆ ಮುಗ್ಧ ನಗು, ಲಿಂಬೆ ಹಣ್ಣು ರೇವಣ್ಣನ ಮುಗ್ಧ ನಗು ನೋಡಿ. ನೋಡಿ ತಲೆಯಲ್ಲಿ ನೋಡಿ ನೀವು ಯಾವ ರೀತಿಯ ಹರಸಿನ ಕುಂಕುಮ, ಯಾವ ಅಷ್ಟಮಂಗಲದ್ದು, ಯಾವ ಐ ಡೋಂಟ್ ನೋ. ಸರ್, ಒಟ್ಟಾರೆ ನಿಮ್ಮ ಟೋಟಲ್ ನಾವು ಒಂದು 3 ಗಂಟೆಗಳ ಈ ಕಾರ್ಯಕ್ರಮದ ಟೋಟಲ್ ಸಾರಾಂಶ ನಾನು ಒಂದ್ಸಲ ಹೇಳ್ಬಿಡ್ತೀನಿ. ವಾಟ್ ಎವರ್ ಆ ಕಂಪ್ಲೇಂಟ್ 2ನೇ ಪ್ರತಿ ದೂರು ಅಂತ ದಾಖಲಾಗಿತ್ತು. ಆ ದೂರನ್ನ ನಿಮಗೆ ಗೊತ್ತೇ ಇಲ್ಲದೆ, ನೀವು ಆ ದೂರನ್ನು ಓದದೆ ನಿಮ್ಮ ಹೆಸರಿನಲ್ಲಿ ದಾಖಲು ಮಾಡಲಾಗಿದೆ. ಅಂದ್ರೆ ಇಟ್ ಈಸ್ ಅ ಫೇಕ್ ಕಂಪ್ಲೇಂಟ್, ಹೌದಲ್ವಾ? ಅದನ್ನ ನೀವು ಕ್ಲೋಸ್ ಮಾಡ್ತೀರಿ. ವೀಕ್ಷಕರಿಗೆ ಗೊತ್ತಾಯ್ತಲ್ಲ, 2ನೇ ಪ್ರತಿ ದೂರು ನಾವು ಹೇಳ್ತಾ ಇದ್ವಲ್ಲ, ಹಾಸನದ ಗ್ರಾಮಾಂತರ ಠಾಣೆ, ಹೊಳೆ ನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ 2 ದೂರು ದಾಖಲಾಗುತ್ತೆ. ಮೊದಲ ದೂರು ಈ ಸಂತ್ರಸ್ತ ಯುವಕ ದಾಖಲು ಮಾಡುವಂತ ದೂರು, ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರು, ಅದು 377 ಅಂಡರ್ ಅಲ್ಲಿ ಬುಕ್ ಆಗುತ್ತೆ. ಅದಾದ ಮೇಲೆ ಮತ್ತೊಂದು ದೂರು ದಾಖಲಾಗುತ್ತಲ್ಲ, ಅದು ಶಿವಕುಮಾರ್ ಅನ್ನೋರು ದಾಖಲು ಮಾಡುವಂತ ದೂರು. ಆ ದೂರು ಅದು ಸೂರಜ್ ರೇವಣ್ಣ ಅವರಿಂದ ಪ್ರೇರಿತ. ಸೂರಜ್ ರೇವಣ್ಣ ಅವರು ಹೆಂಗೆ ಸ್ಕ್ರಿಪ್ಟ್ ಹಾಕೊಟ್ರೋ, ಅವ್ರು ಹೆಂಗೆ ಡೈರೆಕ್ಷನ್ ಮಾಡಿದ್ರು, ಅದೇ ರೀತಿನಲ್ಲಿ ಅಲ್ಲಿ ಆಯ್ತು ಅಷ್ಟೇ. ಇವರು ಒಬ್ಬ ವ್ಯಕ್ತಿಯಾಗಿ ಅಷ್ಟೇ, ಅಲ್ಲೊಂದು ಸೈನ್ಗೋಸ್ಕರ ಇವರ ಅಗತ್ಯತೆ ಇತ್ತು, ಆ ಹೆಸರಿಗೋಸ್ಕರ ಅಗತ್ಯತೆ ಇತ್ತು, ಇವರನ್ನ ಬಳಸ್ಕೊಂಡ್ರು. ಗನ್ನಿಕಡದ ಫಾರ್ಮ್ ಹೌಸ್ನಲ್ಲಿ ಅಲ್ಲಿ ಕೂಡ ಹಾಕದಂಗೆ ಅವರನ್ನ ಇಟ್ಟರು. ಅವರದ್ದೇ ಸುಪರ್ದಿಯಲ್ಲಿ ಇವ್ರಿಗೆಲ್ಲ ಓಡಾಡಬೇಕು ಅಲ್ಲಿ ಕಳಿಸಿದ್ರು, ಮತ್ತು ವಾಪಸ್ ಸ್ಟೇಷನ್ ಕರ್ಕೊಂಡು ಬಂದ್ರು. ಅಲ್ಲಿಂದ ಕಾಲ್ ಕಿತ್ತಂಥ ಈ ವ್ಯಕ್ತಿ ನಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿ ಪರಿಪರಿಯಾಗಿ ಪ್ರಯತ್ನ ಮಾಡಿದ್ರು. ಅದರ ಜೊತೆಗೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿ ಇವತ್ತು ಈ ವಿಚಾರವನ್ನು ಕರ್ನಾಟಕದ ಮುಂದೆ ಬಟಾ ಬಯಲು ಮಾಡಿದ್ರು. ಇಲ್ಲಿವರೆಗೂ ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ನಾವು ನೀವು ಅನ್ಕೊಂಡಿದ್ದೇನು, ಸೂರಜ್ ರೇವಣ್ಣ ನಿನ್ನೆ ಮಾತನಾಡಿದಂಥ ಮಾತು
ಏನೋ ಈ ವ್ಯಕ್ತಿ ಸಂತ್ರಸ್ತನ ಮೇಲೆ ಒಂದು ದೂರು ದಾಖಲಾಗಿದೆ, ಆತನೇ ಒಬ್ಬ ಈ ಬ್ಲಾಕ್ ಮೇಲ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾನೆ, ಇಲ್ಲೆಲ್ಲ ನಂದೇನು ತಪ್ಪಿಲ್ಲ, ಅವನೇ ನಿಜವಾದಂಥ ಆರೋಪಿ, ನಾನೇ ನಿಜವಾದಂಥ ಸಂತ್ರಸ್ತ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರಲ್ಲ ಒಬ್ರು ಚಿಂತಕರ ಚಾವಡಿಯ ಇದು ಸುಳ್ಳು ದೂರು ಅನ್ನೋದನ್ನ ಸ್ವತಃ ನೀವೇ ಹೇಳ್ತಾ ಇದ್ದೀರಿ, ಒಪ್ಕೊಳ್ತಾ ಇದ್ದೀರಿ. ನೀವು ಹೇಳ್ಬಿಡಿ ಇದು ಸುಳ್ಳು ದೂರು ಅನ್ನೋದನ್ನ ನೀವೇ ಹೇಳ್ಬಿಡಿ, ಏನೇನಾಗಿದೆ ಅನ್ನೋದು ಒಂದು ಜಿಸ್ಟ್ ಆಗಿ ಹೇಳ್ಬಿಡಿ, ಏನೇನಾಗಿದೆ, ಯಾರ ನಿರ್ದೇಶನ, ಒಂದು ಲೈನ್ ಅಲ್ಲಿ ಒಂದು 30 ಸೆಕೆಂಡ್ಸ್ ಅಲ್ಲಿ ಹೇಳ್ಬಿಡಿ. ಇದು ಡೈರೆಕ್ಷನ್ ಎಲ್ಲ ಡಾಕ್ಟರ್ ಸೂರಜ್ ರಾಣಾ ಅಂತೆ. ಈ ಕಂಪ್ಲೇಂಟ್ ಅನ್ನು ಕೊಡೋಕ್ಕೆ ಅವ್ರದೇ ಪ್ಲಾನು, ಅವರನ್ನೇ ನನಗೆ ಬೇರೆ ರೀತಿ ಎದುರಿಸಿ ಕಂಪ್ಲೇಂಟ್ ಕೊಡ್ಸಿದ್ರು. ಆ ಕಂಪ್ಲೇಂಟಲ್ಲಿ ಏನಿದೆ ಅಂತ ಓದೋಕ್ಕೂ ಸಹ ಸಹಚರರು ಬಿಡಲಿಲ್ಲ. ಬರ್ದಿದ್ಯಾರು ಅದರ ಕಂಪ್ಲೇಂಟ್ ಟೈಪ್ ಮಾಡಿದೆಲ್ಲ ಸ್ಟೇಷನಲ್ಲೇ ಆಯಿತು. ಅದನ್ನು ಯಾರು ಐಡಿಯಾ ಕೊಟ್ಟು ಬರ್ಸಿರೋ ಗೊತ್ತಿಲ್ಲ. ಸ್ಟೇಷನಲ್ಲಿ ಆಯಿತು, ಅಲ್ಲಿಂದ ಅದು ತಂದು ನನಗೆ ಅವನು ಪಕ್ಕದಲ್ಲಿ ಓದೋಕ್ಕೂ ಬಿಡ್ತಿರ್ಲಿಲ್ಲ, ಸುಮ್ಮನೆ ನಿಂತ್ಕೊಂಬರೆ ನಾನು. ಕರ್ನಾಟಕದ ಪರಿಸ್ಥಿತಿ, ಪೂರ್ಣ ಕರ್ನಾಟಕ ಬೇಡ, ಹಾಸನದ ಒಂದು ಸ್ಟೇಷನ್ನ ಪರಿಸ್ಥಿತಿ, ಹಾಸನದ ಹೊಳೆ ನರಸೀಪುರದ ಒಂದು ಪೊಲೀಸ್ ಠಾಣೆ. ನಾವು ನೀವು ದೇವ್ರಿಗೆ ಕೈ ಮುಗಿತೀವಿ ತಪ್ಪು ತೊಂದರೆ ಆದಾಗ, ಅದಾದ ಮೇಲೆ ನೆಕ್ಸ್ಟ್ ಹೋಗುವಂತಹ ನಮಗೆ ನ್ಯಾಯ ಸಿಗುತ್ತೆ ಅಂತ ಆಸೆ ಕಟ್ಕೊಂಡು ಹೋಗುವಂತಹ, ಆಸೆ ಕಣ್ಣುಗಳ ಜೊತೆಗೆ ಹೋಗುವಂತಹ ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳ ಕರ್ಮಕಾಂಡ ಇದು.